ನೋಡ್ರಿ ಇಲ್ಲಿ ಏಕಲು ಈಗ ದೊಡ್ಡ ಸಂಖ್ಯೆ ಅದಿದು ಎಷ್ಟದ ದೊಡ್ಡ ಸಂಖ್ಯೆ 1225 1225 ಅದ ಇದು ವರ್ಗಮೂಲ ಕಂಡುಹಿಡಿಯಬೇಕು ಹೌದಾ ಈ ವರ್ಗಮೂಲ ನಮ್ಗೆ ಗೊತ್ತಿಲ್ಲ ವರ್ಗಮೂಲ ನಮ್ಗ ಗೊತ್ತಿಲ್ಲ ಇಷ್ಟು ದೊಡ್ಡ ದೊಡ್ಡ ಸಂಖ್ಯೆಗಳು ಎಲ್ಲ ಸಂಖ್ಯೆಗಳು ವರ್ಗಮೂಲ ಕಂಡುಹಿಡಿಯಲಕ್ಕ ಆಗಂಗಿಲ್ಲ ಬಯಾಟ್ ಮಾಡ್ಲಕ್ಕ ಆಗಲ್ಲ ಅದಕ್ಕಾಗಿ ಏನ್ ಮಾಡ್ಬೇಕು ನಾವು ಇದು ವರ್ಗಮೂಲವನ್ನು ಈಸಿಯಾಗಿ ಹೆಂಗ್ ಕಂಡುಹಿಡಿಬೇಕು ಹೌದಾ ಹೆಂಗ್ ಕಂಡುಹಿಡಿಬೇಕು ಅದನ್ನ ಯಾವ ಕಾರಣದಿಂದ ಭಾಗಾಕಾರ ವಿಧಾನದಿಂದ ಇದನ್ನ ವರ್ಗಮೂಲ ಕಂಡುಹಿಡಿಬೇಕು ಈಗ ನೋಡು ಯಾವ ಸಂಖ್ಯೆನಿಂದ ಭಾಗಿಸಬೇಕು ಇದೇ ವರ್ಗ ಸಂಖ್ಯೆಗಳಿಂದ ಭಾಗಿಸಬೇಕು ವರ್ಗ ಸಂಖ್ಯೆಗಳು 1 1 1 2 2 4 3 3 9 4 4 16 ಈ ಸಂಖ್ಯೆಗಳಿಂದ ಭಾಗಿಸಬೇಕು ಭಾಗಿಸೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕಂದ್ರ ನಾವು ಇಲ್ಲಿ ಸಂಖ್ಯೆಗಳ ಗುಂಪು ಮಾಡ್ಕೋಬೇಕು ಎಷ್ಟೇ ಸಂಖ್ಯೆಗಳು ಎರಡೆರಡು ಸಂಖ್ಯೆಗಳ ಗುಂಪು ಎಷ್ಟು ಸಂಖ್ಯೆಗಳ ಗುಂಪು ಎರಡೆರಡು ಸಂಖ್ಯೆಗಳು ನಾವು ಭಾಗಿಸ್ಕೊಂತ ಹೋಗ್ಬೇಕು ಮೊದಲಿಗೆ 12 ಭಾಗಿಸ್ಬೇಕು ಮೊದಲಿಗೆ ಯಾವ ಸಂಖ್ಯೆ ಭಾಗಿಸಬೇಕು 12 ನೋಡ್ರಿ ಈ ಒಂದು ಟೇಬಲ್ಸ್ನಾಗ ಇಲ್ಲಿ ಈ ಟೇಬಲ್ಸ್ನಾಗ ಯಾವ ಸಂಖ್ಯೆ ನಾವು 12 ಭಾಗಿಸಬಹುದು 3 3 9 4 ಎಷ್ಟು ಆಗ್ತದ 16 ಆಗ್ತದ ಹಂಗಾದ್ರೆ ನಾವು 3 3ನೇ ತಗೋಬೇಕು ಚಿಕ್ಕ ಸಂಖ್ಯೆ 3 3 ಎಷ್ಟು 9 3 3 9 ಎಷ್ಟು ಉಳಿತು 12 9 ಹೋದ್ರೆ ಎಷ್ಟು ಉಳಿತು 3 ಎಷ್ಟು ಉಳಿತು 3 ನೆಕ್ಸ್ಟ್ 25 ಎರಡು ಹಚ್ಬೇಕು 25 325 ಎಷ್ಟಾಯ್ತು 325 ಇದು ಎರಡು 3 ಸರಿ 3 3 6 ಈಗ 6 ಮುಂದೆ ಒಂದು ಸಂಖ್ಯೆ ಹಚ್ಕೊಂಡ್ರೆ ಅಂದ್ರೆ ಇಲ್ಲಿನೂ ಅಷ್ಟರಿಂದ ಭಾಗಿಸ್ಬೇಕು ಉದಾಹರಣೆ ನೋಡು 61 ಅಂದ್ರ ಅಲ್ಲಿ 1 ನಿಂದ ಭಾಗಿಸ್ಬೇಕು 61 ಒಂದ್ಲೆ 61 325 ಅದು ಹೌದಾ ಈ ಬಿಡಿ ಸಂಖ್ಯೆ 25 ಅದ ಬಿಡಿ ಸಂಖ್ಯೆ 25 ಇಲ್ಲಿ ಯಾವ ಬಿಡಿ ಸಂಖ್ಯೆ ಯಾವ ಸಂಖ್ಯೆನಿಂದ 25 ಹೋಗ್ತದೆ ನೋಡ್ರಿ ಇದೆಲ್ಲೇ 25 ಅಂದ್ರ 65 ಬರ್ತದ ಇಲ್ಲ ನೋಡ್ರಿ ಒಂದ್ಸಲ 65 5 25 5 30 325 ಕೂಡ ಹೋಗ್ತದ ಇಲ್ಲ 65 5 325 ಶೇಷ ಏನು ಉಳಿತು 0 ಉಳಿತು ರೂಟ್ ಆಫ್ 1225 35 1225 ವರ್ಗಮೂಲ 35 ಈ ರೀತಿ ಮಾಡಬೇಕು ಯಾವ ರೀತಿ ವರ್ಗಮೂಲ ಕಂಡುಹಿಡಿಬೇಕು 13225 ವರ್ಗಮೂಲ ಎಷ್ಟು ವರ್ಗಮೂಲ ಎಷ್ಟು ಕಂಡುಹಿಡಿ ಸೇಮ್ ಅದೇ ಭಾಗಾಕಾರ ವಿಧಾನದಿಂದ ಹಚ್ಕೋಬೇಕು ಇವೆಲ್ಲ ಸಂಖ್ಯೆಗಳು ಹಚ್ಕೋಬೇಕು 13225 ನಾ ಏನ್ ಮಾಡಂತ ಹೇಳಿದ್ವಿ ಎರಡೆರಡರ ಗುಂಪು ಮಾಡ್ಬೇಕು ಎರಡೆರಡು ಸಂಖ್ಯೆಗಳ ಗುಂಪು ಮಾಡ್ಬೇಕು ಮೊದಲಿಗೆ 5 ಮತ್ತು 2 ಇವೆರಡು ಒಂದು ಗುಂಪು 3 ಮತ್ತು 2 ಮತ್ತು 3 ಇವೆರಡು ಸಂಖ್ಯೆಗಳದ್ದು ಒಂದು ಗುಂಪು ಇದು ಒಂದು ಗುಂಪು ಈ ಗುಂಪಿನಲ್ಲಿ ಒಂದೇ ಸಂಖ್ಯೆ ಇರಲಿ ಒಂದ್ ವೇಳೆ ಇನ್ನೊಂದು ಸಂಖ್ಯೆ ಇತ್ತು ಅಂದ್ರೆ ಎರಡು ಸಂಖ್ಯೆ ಕೂಡ ಒಂದು ಗುಂಪು ಆಗ್ತಿತ್ತು ಇಲ್ಲಿ ಒಂದೇ ಸಂಖ್ಯೆ ಅದ ಒಂದೇ ಸಂಖ್ಯೆ ಗುಂಪಿದೆ ನೆಕ್ಸ್ಟ್ ಭಾಗಿಸಂಬ್ರಿ ಈಗ ಹೌದಾ ಇದು ವರ್ಗ ಸಂಖ್ಯೆಗಳಿಂದ ಭಾಗಿಸ್ಬೇಕು ಸೇಮ್ ಅದೇ ಯಾವ ರೀತಿ ಭಾಗಿಸ್ತಿದ್ವಿ ಈಗ ಮೊದಲಿಗೆ ನಾವು 1 ಭಾಗಿಸ್ಬೇಕಾಗಿದೆ ಎಷ್ಟು ಭಾಗಿಸ್ಬೇಕಾಗ್ಯದ 1 ಭಾಗಿಸ್ಬೇಕಾಗ್ಯದ 1 ಒಂದ್ಲೆ 1 ಪೂರ್ಣವಾಗಿ ಹೋಗ್ತು 1 ಒಂದ್ಲೆ 1 ಎಷ್ಟು ಉಳಿತು 0 ಉಳಿತು ಆಯ್ತಾ ಈ ನೆಕ್ಸ್ಟ್ ಸಂಖ್ಯೆ ಇಳಿಸ್ಕೊಡಿ ನೆಕ್ಸ್ಟ್ ಗುಂಪು 32 ಇಳಿಸ್ಕೊಡಿ ಇವು ಎರಡು ಏನ್ ಮಾಡ್ಬೇಕು ಈ ಸಂಖ್ಯೆ ಇದರಲ್ಲಿ ಪ್ಲಸ್ ಮಾಡ್ಬೇಕು ಎಷ್ಟಾಯ್ತು 2 ಆಯ್ತು ಆಯ್ತಾ ಈ 32 ಅದು ಎಷ್ಟದ 32 ಮುಂದೆ ಯಾವ ಸಂಖ್ಯೆ ಗುಣಿಸ್ತೀವಿ ಗುಣಿಸಿದ್ರೆ 32 ಆಗ್ತದ ನೋಡ್ರಿ 20 ಮುಂದ ಈಗ 2 ಮುಂದೆ 1 ಕೊಟ್ಟನೆ ಅಂದ್ರೆ ಎಷ್ಟಾಗ್ತದೆ ಇದು 21 ಆಗ್ತದೆ ಅದೇ ಸಂಖ್ಯೆನಿಂದ ಒಂದರಿಂದನೇ ಗುಣಿಸ್ಬೇಕು ಎಷ್ಟಾಯ್ತು 21 ಅಂದ್ರೆ 21 ಒಂದ್ ವೇಳೆ ಇದ್ರ ಮುಂದೆ 2 ಇಟ್ಕೊಂಡಿದ್ನಿ ಅಂದ್ರ ಅದೇ ಸಂಖ್ಯೆನಿಂದ ಗುಣಿಸ್ಬೇಕು 22 2 44 ಆಗ್ತದೆ ಎಷ್ಟಾಗ್ತಿತ್ತು 44 ಆಗ್ತದೆ ಇಲ್ಲಿ ಎಷ್ಟದ 32 ಯಾವ ಸಂಖ್ಯೆನಿಂದ ಗುಣಿಸ್ಬೇಕು 20 ಇಲ್ಲಿ ಯಾವ್ದು ಗುಣಿಸ್ಬೇಕು 1 21 ಇಲ್ಲಿ ಒಂದಲೇ ಎಷ್ಟಾಯ್ತು 21 ಒಂದೇ 21 ಅರ್ಥ ಆಗ್ತದ ಇಲ್ಲ ಕಳೀರಿ ಈಗ 32ದಾಗ 21 ಕಳೀರಿ 11 ಉಳಿತು ಎಷ್ಟು ಉಳಿತು
11 ಉಳಿತು. ನೆಕ್ಸ್ಟ್ ಗುಂಪು ಹಚ್ಕೋರಿ. ನೆಕ್ಸ್ಟ್ ಗುಂಪು ಯಾವುದು? 25. ಪೂರಾ ಹಚ್ಬೇಕು. ಒಂದು ಗುಂಪು ಹಚ್ಕೊಂಡು ಎಷ್ಟಾಯ್ತು? 1125. ಇದ್ರೊಳಗೆ ಮತ್ತೆ ಈ ಸಂಖ್ಯೆ ಕೂಡಿಸ್ಬೇಕಿತ್ತು. 21ದಾಗ ಈ ಸಂಖ್ಯೆ ಕೂಡಿಸ್ರಿ. +1 ಈ ಒಂದೊಂದು ಸಂಖ್ಯೆನೆ ಹೌದಾ? +1 ಎಷ್ಟಾಯ್ತು? 22 ಆಯ್ತು. ಎಷ್ಟಾಯ್ತು? 22 ಆಯ್ತು. ಈಗ 22ರ ಮುಂದೆ ಯಾವ ಸಂಖ್ಯೆಯಿಂದ ಗುಣಿಸಿದ್ರ ನೋಡು. 22ರ ಮುಂದೆ ಯಾವ ಸಂಖ್ಯೆಯಿಂದ ಗುಣಿಸಿದ್ರ 1125 ಸಂಪೂರ್ಣವಾಗಿ ಭಾಗ ಹೋಗ್ತದ ನೋಡ್ಬೇಕು ಹೌದಾ? ಉದಾಹರಣೆಗೆ ಇಲ್ಲಿ ಬಿಡಿ ಸ್ತಂಭದಲ್ಲಿ ಏನದ ಸಂಖ್ಯೆ? 25. ಎಷ್ಟದ? 25 ಅದ. 5 ಗುಣಿಸಿದಾಗ 5 ಎಷ್ಟಾಗ್ತದ? 25 ನೋಡ್ರಿ. 5 ಹೌದಾ? 225 5 ಎಷ್ಟಾಗ್ತದ ನೋಡ್ರಿ? 225 5 5 25 5 10 12 12 5 10 ಇದೊಂದು 1125 225 5 1125 ಎಷ್ಟಿತ್ತು ಶೇಷ? ನೆಕ್ಸ್ಟ್ ರೂಟ್ ಆಫ್ 13,225 ಇದರ ವರ್ಗಮೂಲ ಎಷ್ಟು ಬಂದದ? ಇಲ್ಲಿ 115 ಬಂತು. ಈಸಿ ಆಗಿ ಗೊತ್ತು ಮಾಡ್ಕೋಬಹುದು ಬಹಳ ಸರಳವಾಗಿ. ನಿಮ್ಗೆ ಇಂತಿಂತ ದೊಡ್ಡ ದೊಡ್ಡ ಸಂಖ್ಯೆಗಳ ವರ್ಗಮೂಲಗಳು ಕಂಡುಹಿಡಿಯಿರಿ ಅಂದ್ರ ಈ ಒಂದು ಭಾಗಾಕಾರ ವಿಧಾನದಿಂದ ಕಂಡುಹಿಡಿಬೇಕು. ಭಾಗಾಕಾರ ವಿಧಾನ ಅಂದ್ರೆ ಏನು? ನಾವು 2 1 2 3 2 2 2 3 ಆ ರೀತಿ ಮಗ್ಗಿಗಳು ಅನ್ಸೋದಿಲ್ಲ. ವರ್ಗ ಸಂಖ್ಯೆಗಳ ಮಗ್ಗಿಗಳು ಗೊತ್ತಿರುತ್ತೆ. 1 1 2 2 3 3 ಈ ಸಂಖ್ಯೆಗಳಿಂದ ವರ್ಗ ಸಂಖ್ಯೆಗಳಿಂದ ಭಾಗಿಸ್ಕೊಂತ ಹೋಗ್ಬೇಕಾಗ್ತದೆ. ಇಲ್ಲಿ ಕೂಡ್ಸೋದು ನೆನಪಾರ್ಬಾರ್ದು. ಏನ್ ಮಾಡ್ಬಾರ್ದು? ನೆನಪಾರ್ಬಾರ್ದು ಮಾಡ್ಬೇಕು.